ಓಂ ಶಾಂತಿ. ಈ ಜಗತ್ತು ಪರಿವರ್ತನೀಯ ಆಗ್ತಾ ಇರ್ತದೆ. ನಿರ್ಮಾಣಗೊಂಡಿರುವ ಪ್ರತಿಯೊಂದು ವಸ್ತುಗಳು ಕೊನೆಗೆ ವಿನಾಶ ಆಗುತ್ತದೆ. ಯಾವುದೂ ವಸ್ತುವು ಶಾಶ್ವತವಾಗಿ ಉಳಿಯೋದಿಲ್ಲ. ಅದರ ಕೊನೆ ಅಂತ್ಯ ಇದ್ದೇ ಇದೆ. ಯಾವುದೂ ಕೂಡ ಹೀಗೆ ಶಾಶ್ವತವಾಗಿರುವುದು ಎಂದು ಪರಿಗಣಿಸಲು ಆಗುವುದಿಲ್ಲ. ಪ್ರತಿಯೊಂದು ವಸ್ತುವು ಈ 3 ಹಂತಗಳ ಅಂದರೆ ಸ್ಥಾಪನೆ, ವಿನಾಶ, ಪಾಲನೆ ಈ ಪ್ರಕ್ರಿಯೆಗಳಿಗೆ ಒಳಗಾಗಲೇಬೇಕಾಗುತ್ತದೆ. ಯಾವುದೇ ಒಂದು ಬೀಜ ಹಾಕಿದರೆ ಬೀಜ ಮೊಳಕೆ ಒಡೆದು ಸಸಿಯಾಗಿ ಅಂಕುರಗೊಂಡು ಬೆಳೆಯುತ್ತದೆ. ಮರವಾಗಿ ರೆಂಬೆ ಟೊಂಗೆಗಳು ಬೆಳೆದು ಹೆಮ್ಮರವಾಗಿ ಬೆಳೆದು ನಂತರ ಕಾಲ ಉರುಳಿದಂತೆ ಆ ಮರ ಹಳೆಯದಾಗಿ ಆಯುಷ್ಯ ಅದರ ಕಾಲ ಮುಗಿಯುವುದು, ಅದು ಉರುಳಿ ಬಿದ್ದು ವಿನಾಶ ಆಗುವುದು. ಆ ಮರವು ಒಣಗಿ ಮುರಿದು ಹೇಗೆ ಬೀಳುವುದು, ವಿನಾಶ ಹೊಂದುವುದು. ಮನುಷ್ಯರು ಅನೇಕ ಬಗೆಯ ಸುಖ ದಾರಿಯನ್ನು ಹುಡುಕಿ ಯೋಜನೆಗಳನ್ನು ಮಾಡುತ್ತಿರುತ್ತಾರೆ. ತನ್ನ ಯೋಜನೆಗಳನ್ನು ಕಾರ್ಯರೂಪದಲ್ಲಿ ತರಲು ಬಯಸುತ್ತಾರೆ. ಆದರೆ ಅದೆಲ್ಲವೂ ಕೂಡ ನಾಶ ಹೊಂದುತ್ತದೆ. ಯಾವ ರೀತಿ ಸೇತುವೆಗಳು, ಅಣೆಕಟ್ಟುಗಳು, ದೊಡ್ಡ ಮಹಲುಗಳು, ಮನೆಗಳು ಅನೇಕ ಬಗೆಯ ಯೋಜನೆಗಳನ್ನು ಮಾಡುತ್ತಾ ಕಟ್ಟುತ್ತಾ ಹೋಗುತ್ತಾರೆ. ಅವು ಒಂದು ದಿನ ನಶಿಸಿ ಹೋಗುತ್ತವೆ. ಒಂದು ದೇಶದ ನಾಗರಿಕತೆ ಇರಬಹುದು, ರಾಜ್ಯಾಧಿಕಾರ, ಸಮಾಜ ಸ್ಥಿತಿ ಒಂದೇ ಬಗೆಯಾಗಿ ಇರುವುದಿಲ್ಲ, ಬದಲಿಯಾಗುತ್ತಾ ಹೋಗುತ್ತದೆ. ಯಾವುದೇ ವಿಷಯವಾಗಲಿ ಸದಾ ತನ್ನ ಮೂಲ ಸ್ಥಿತಿಯಲ್ಲಿರಲು, ಸ್ಥಿತವಾಗಿ ಉಳಿಯಲು ಸಾಧ್ಯವಿಲ್ಲ. ಪರಿವರ್ತನೆ ಜಗತ್ತಿನ ನಿಯಮವಾಗಿದೆ. ದೇಶದ ಪರಿಸ್ಥಿತಿಗಳು ಬದಲಿಯಾಗುತ್ತವೆ. ಕಾಲ ಬದಲಿಯಾಗುವುದು, ಜನರ ಜೀವನ ಬದಲಿಯಾಗುವುದು. ಕಾಲ, ಸಮಯ, ಸ್ಥಿತಿ ಪರಿವರ್ತನೆಗೊಳ್ತಾ ಇರುತ್ತದೆ. ಎಲ್ಲವೂ ಸ್ಥಾಪನೆ, ಪಾಲನೆ, ವಿನಾಶ ಹೊಂದುವುದಾಗಿದೆ. ಅದಕ್ಕೋಸ್ಕರ ಚಕ್ರಾಧಿಪತ್ಯ ಹೊಂದಲು ವಿಶ್ವ ಪರ್ಯಟನೆ ಮಾಡಿ ಸ್ಥಾಪಿಸಿದ ಚಕ್ರಾಧಿಪತ್ಯವು ಸ್ಥಾಪನೆಯಾಗಿ ಪಾಲನೆ ಪಡೆದು ಕೊನೆಗೆ ವಿನಾಶ ಹೊಂದಿರುವುದು ನಾವು ಇತಿಹಾಸದ ಮೂಲಕ ತಿಳಿದಿದ್ದೇವೆ. ಪರಮಾತ್ಮ ತನ್ನ ಕರ್ತವ್ಯ ಮಾಡಲು ತನ್ನದೇ ಆದ ವಿಧಿವಿಧಾನಗಳಿಂದಲೇ ಮಾಡುವನು. ಪರಮಾತ್ಮನು ತನ್ನ ದಿವ್ಯ ಕರ್ತವ್ಯಗಳ ನಿರ್ವಹಿಸುವ ಯಾವುದಾದರೂ ಒಂದು ಸಮಯ ಕಾಲ ನಿಗದಿ ಮಾಡಿಕೊಂಡಿರಬೇಕು ತಾನೆ. ಯಾಕೆಂದರೆ ಸೃಷ್ಟಿಕರ್ತನು ಸೃಷ್ಟಿ ಪರಿವರ್ತಕ. ಈ ಸೃಷ್ಟಿಯಲ್ಲಿ ಪ್ರವೇಶ ಮಾಡುವ ಸಮಯ ಕಾಲ ನಿಗದಿಯಾಗಿದೆ. ಈ ಸೃಷ್ಟಿಯಲ್ಲಿ ಸೃಷ್ಟಿ ನಾಟಕ, ಅದು ತನ್ನದೇ ಆದ ಸ್ಥಿತಿಯಲ್ಲಿ ಸ್ಥಾಪನೆ, ಪಾಲನೆ, ವಿನಾಶ ಈ 3 ಸ್ಥಿತಿಗಳನ್ನು ಹೊಂದುವುದು. ಪರಮಾತ್ಮ ತನ್ನ ಕರ್ತವ್ಯ ಈ ಸೃಷ್ಟಿಯ ಸ್ಥಾಪನೆ, ಪಾಲನೆ, ವಿನಾಶದ ಕಾರ್ಯ ಯಾವಾಗ ಮಾಡುವನೆಂದರೆ 4 ಯುಗಗಳು ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ ಹಾಗೂ ಕಲಿಯುಗ ಕಳೆದು ಕಲಿಯುಗ ಕೊನೆ ಹಂತಕ್ಕೆ ತಲುಪಿದಾಗ, ಅಂದರೆ 5000 ವರ್ಷಗಳು ಕಲ್ಪದ ಅಂತ್ಯದ ಸಮಯದಲ್ಲಿ ಬಂದು ಮಾಡುವನು. ಈ ಸಮಯವು ಸಂಗಮಯುಗವಾಗಿದೆ. ಯಾವಾಗ ಅತಿ ಧರ್ಮಜ್ಞಾನಿಯಾದಾಗ ತನ್ನ ಕರ್ತವ್ಯ ನೇರವಾಗಿ ಮಾಡದೆ ಮಾಧ್ಯಮವನ್ನು ಉಪಯೋಗಿಸುವರು, ಅಂದರೆ ನಡುವೆ ದಲ್ಲಾಳಿ ಉಪಯೋಗಿಸುತ್ತಾನೆ. ಅಂದರೆ ಬ್ರಹ್ಮ, ವಿಷ್ಣು, ಶಂಕರ, ತ್ರಿಮೂರ್ತಿ ಇವರ ಮೂಲಕ ಕರ್ತವ್ಯ ಮಾಡುವನು. ಅದಕ್ಕೋಸ್ಕರ ಪರಮಾತ್ಮನನ್ನು ತ್ರಿಮೂರ್ತಿ ಶಿವ ಎಂದು ಕರೆಯುವರು. ಪರಮಾತ್ಮ ತ್ರಿಮೂರ್ತಿಗಳ ರಚಯಿತನಾಗಿದ್ದಾನೆ. ತ್ರಿಮೂರ್ತಿಗಳ ಮಾಧ್ಯಮರನ್ನಾಗಿ ಮಾಡಿ ಪರಮಾತ್ಮ ತನ್ನ 3 ಕರ್ತವ್ಯಗಳನ್ನು ನಿರ್ವಹಿಸುತ್ತಾನೆ. ಬ್ರಹ್ಮನ ಪಾತ್ರವಾಗಿದೆ. ಬ್ರಹ್ಮನ ಮೂಲಕ ಪರಮಾತ್ಮ ತನ್ನಲ್ಲಿರುವ ಜ್ಞಾನವನ್ನು ಬೋಧಿಸುವನು. ರಾಜಯೋಗ, ಜ್ಞಾನಯೋಗ, ಕರ್ಮಯೋಗ, ಯೋಗಯುಕ್ತ, ಯುಕ್ತಿಯುಕ್ತ ಜೀವನ ಶೈಲಿಯನ್ನು ಕಲಿಸಿಕೊಡುವನು. ಪರಮಾತ್ಮ ಜ್ಞಾನವನ್ನು ಮನುಷ್ಯಾತ್ಮರಿಗೆ ಕೊಡಲು ತನ್ನ ಸ್ವಧಾಮವಾದ ಪರಂಧಾಮ ಬಿಟ್ಟು ಭೂಮಿಯ ಮೇಲೆ ಅವತರಣೆ ಮಾಡಬೇಕಾಗುತ್ತದೆ. ಪರಮಾತ್ಮ ವಿದೇಹಿ ಅಂದರೆ ದೇಹರಹಿತನು, ಶರೀರರಹಿತನು, ನಿರಾಕಾರನು ಆಗಿರುವ ಕಾರಣ ಜ್ಞಾನ ಬೋಧಿಸಲು ಶರೀರ ಬೇಕಾಗುವುದು. ಒಬ್ಬ ವೃದ್ಧ ಮಾನವನ ಶರೀರ ಪರಕಾಯ ಪ್ರವೇಶ ಮಾಡಿದುದರ ಪ್ರತೀಕವೇ ದಿವ್ಯ ಅವತರಣೆಯಾಗಿದೆ. ಪರಮಾತ್ಮ ಅಜನ್ಮ, ಅಶರೀರಿ. ಅದಕ್ಕೋಸ್ಕರ ದಿವ್ಯ ಅವತರಣೆಗೈಯುತ್ತಾನೆ. ಬ್ರಹ್ಮ ಎಂಬ ನಾಮಧೇಯ ಕೊಟ್ಟು ಅವರ ಮುಖ ಕಮಲದ ಮೂಲಕ ಸುಜ್ಞಾನ, ಈಶ್ವರನ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ ಬೋಧಿಸುವನು. ಓಂ ಶಾಂತಿ.